ರಾಯಚೂರಿನ ಗ್ರಾಮೀಣ ಏನು ನಾವು ರೈತರು ಇವತ್ತು ಟಮಾಟೆ ಬೆಳೆದಂಥ ರೈತರು ಭಾಳ ಸಂಕಷ್ಟದಲ್ಲಿದ್ದೀವಿ. ಏನಾಗಿದೆ ಅಂದರೆ ಇದು ಮುಂಬೈಲಿಂದ ಬಂದು ನಮ್ಮ ಟೊಮೆಟೊನ್ನು ರಾಯಚೂರು ಭಾಗದಲ್ಲಿ ಖರೀದಿ ಮಾಡ್ತಿದ್ರು ಉಸ್ಮಾನ್ ಮಾರ್ಕೆಟ್ನಲ್ಲಿ. ಅವ್ರು ಏನು ಇವತ್ತು ಬಂಬೈಲಿಂದ ಬರಲಾರ್ದ ಕಾರಣಕ್ಕೆ ನಾವು ಎಲ್ಲಿ ಬೆಳೆದಂಥ ಬೆಳೆ ಹೊಲ್ದಾಗೆ ಇಟ್ಕೊಂಡು ಕುಂದ್ರಂಗಾಗದ. ಯಾಕಂದರೆ ಅವ್ರು ಬಂದು ಇಲ್ಲಿ ಯಾಕೆ ಖರೀದಿ ಮಾಡಿಲ್ಲ ನೀವು ಅಂದರೆ ನಮ್ಗೆ ಇಲ್ಲರಿ ಆ ಕಡೆ ಯುದ್ಧ ಚಾಲಾಗ್ಯದ, ಅದು ಎಕ್ಸ್ಪೋರ್ಟ್ ನಾವು ಕೊಡೋಕೆ ಆ ಕಡೆ ಕಳ್ಸೋಕ್ಕಾಗ್ತಾಯಿಲ್ಲ, ಒಯ್ದು ನಾವೇನು ಮಾಡಮ್ಮ ಎಂಬ ಒಂದು ವ್ಯಾಪಾರದವ್ರು ಮಾತಾಡ್ತಾರೆ. ಈ ವಿದ್ಯುತ್ ಸಂಬಂಧ ನಮ್ಮ ಎಲ್ಲ ಬೆಳೆದಂಥ ಬೆಳೆಗಳು ಎಲ್ಲವಷ್ಟು ಟಮಾಟ ಇವತ್ತು ಮಾಲ್ಗಳಿಗೆ ಬಿಟ್ಟು ಗೊಬ್ಬರ ಮಾಡೋಕ್ಕೆ ಕುಂತೀವಿ. ಅಂದರೆ ಏನು ಸಮಸ್ಯೆ ಆಗುತ್ತೆ? ಎಷ್ಟು ಖರ್ಚು ಮಾಡಿದ್ರಿ? ಇವಾಗ ನಾವು ಒಂದು ಎಕರೆಗೆ 30ರಿಂದ 40-50 ಸಾವಿರ ತನಕ ಖರ್ಚು ಮಾಡಿದ್ರು ಒಂದು ಎಕರೆಗೆ 40 ಕ್ವಿಂಟಲ್ 50 ಕ್ವಿಂಟಲ್ ಟೊಮೆಟೊ ಕಾಯಿ ಒಂದೊಂದು ಹೊಲ್ದಾಗ ಒಂದೊಂದು ಎಕರೆಗೆ ಹೊಲ್ದಾಗೆ ಬಿದ್ದುಬಿಟ್ಟವು. ಯಾಕಂದರೆ ಅವರು ಖರೀದಿ ಮಾಡೋದು ಇಲ್ಲಿ ತಂದ್ರಿಗೂ ಅದು ಏನು 50 ರೂಪಾಯಿ 20 ರೂಪಾಯಿ ಕ್ಯಾನ್ ಕೇಳ್ತಾರೆ ಒಂದು ಕ್ಯಾನ್. ಯಾಕಂದರೆ ಅಲ್ಲಿ ಟೊಮೆಟೊ ಹೋದ್ರಲ್ಲ ಅವರು ಬೇರೆ ಬಾಂಬೈಲಿದ್ದ ಬಂದು ಇಲ್ಲಿ ಲಾರಿ ಒಯ್ತಿದ್ರು, ಅವ್ರು ಒಯ್ಯೋದೇ ಬಿಟ್ಬಿಟ್ರು. ಎದ್ರ ಸಲ ಯುದ್ಧ ನಡೆದದ, ನಮ್ಗೆ ಅದಕ್ಕೆ ಬೇರೆ ಕಡೆ ಕಳ್ಸೋಕೆ ನಮ್ಗೆ ಅನುಕೂಲ ಇಲ್ಲ ಅಂತ ಹೇಳ್ತಾರೆ. ಈಗ ಒಬ್ಬೊಬ್ಬರು ಇದ್ರೆ ಅಂದಾಜು ಎಷ್ಟು ಲಾಸ್ ಆದಂಗೆ? ಈಗ ಒಬ್ಬೊಬ್ಬರು ಒಂದು 2-3 ಲಕ್ಷ ಲಾಸ್ ಆತಿ ಒಂದು ಎಕರೆ ಲಾಸ್ ಆತಿ ಸರ್. ಏನೇನು ಉಳಿದಿಲ್ಲ ಎಲ್ಲ ಟೊಮೆಟೊ ನೋಡ್ರಿ ನೀವು ಬೇಕಾದ್ರೆ ಹೊಲ್ಗೊಳಗ ಎಲ್ಲ ಒಣಗೋಗಿ ಟೊಮೆಟೊ ಎಲ್ಲ ಚಿದಿಗೋತಾವೆ. ಎದಕ್ಕೆ ಬಿಟ್ರೆ ಹೊಲ್ದಾಗ? ಮತ್ತು ಈಗ ಗೊಬ್ಬರ ಆತದಲ್ಲ ಬಿಟ್ರೆ ಈಗ ಅರ್ಥಂದು ಏನು ಮಾಡಮ್ಮ ಅವ್ರನ್ನ ಅರ್ಧ ಕೂಲಿ ಆಗೋದಲ್ಲ ಅದು. ನಿಮ್ಮ ಹೆಸರು? ನಮ್ಮ ಹೆಸರು ಹುಲಿಗೆಪ್ಪ ಜಾಲ್ಬೆಂಚಿ.